ಇನ್ನು ಈ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲೇನೆ ಆರೋಪಿಗಳಾಗಿರುವಂತಹ ಅನುಕುಮಾರ್ ಹಾಗೂ ಜಗದೀಶ್ ಇವರಿಗೆ ಬೇಲ್ ಸಿಕ್ಕರೂ ಕೂಡ ಆಚೆ ಬರಲಾರದಂತ ಪರಿಸ್ಥಿತಿ ಈಗ ಇದೆ. ಕಾರಣ ಅವರಿಗೆ ಶ್ಯೂರಿಟಿ ಕೊಡ್ಲಿಲ್ವೋ ಅಥವಾ ಬಾಂಡ್ ಅನ್ನ ಕೊಡಬೇಕಾಗಿತ್ತಲ್ಲ, ಅದನ್ನು ಕೂಡ ಕೊಡ್ಲಿಲ್ವೋ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜಾಮೀನು ಸಿಕ್ಕರೂ ಕೂಡ ಜೈಲಿನಲ್ಲೇ ಇಬ್ಬರು ಆರೋಪಿಗಳಿದ್ದಾರೆ. ಪರಪ್ಪನ ಅಗ್ರಹಾರದಲ್ಲಿರೋದು 7ನೇ ಆರೋಪಿ ಅನುಕುಮಾರ್, ಶಿವಮೊಗ್ಗ ಜೈಲಿನಲ್ಲಿರೋದು 6ನೇ ಆರೋಪಿ ಜಗದೀಶ್. ಸೊ ಶ್ಯೂರಿಟಿ ಸಿಗದೆ ಪರದಾಡ್ತಾ ಇದ್ದಾರೆ ಜಗದೀಶ್ ಹಾಗೂ ಅನುಕುಮಾರ್. ಇವತ್ತು ಜೈಲಿನಿಂದ ರಿಲೀಸ್ ಆಗಿದ್ದಾರೆ ಪವಿತ್ರ ಗೌಡ, ಪ್ರದೂಷ್ ಹಾಗೂ ಲಕ್ಷ್ಮಣ್. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಈಗ ಇವರೆಲ್ಲ ಬಿಡುಗಡೆಯಾಗಿದ್ದಾರೆ ಸದ್ಯಕ್ಕೆ. ಆದರೆ 6ನೇ ಆರೋಪಿಯಾದಂಥ ಜಗದೀಶ್ ಹಾಗೂ ಇನ್ನೊಂದು ಕಡೆಗೆ ಅನುಕುಮಾರ್, ಇವ್ರು ಯಾರಿಗೂ ಕೂಡ ಈಗ ಸದ್ಯಕ್ಕೆ ಆಚೆ ಬರುವಂಥ ಪರಿಸ್ಥಿತಿ ಆಗಿಲ್ಲ. ಕಾರಣ ಏನು ಅಂತಂದರೆ ಅವರಿಗೆ ಶ್ಯೂರಿಟಿ ಸಿಕ್ಕಿಲ್ಲ. ಆ ಕಾರಣಕ್ಕೋಸ್ಕರ ಅವರು ಆಚೆ ಬರೋ ಪರಿಸ್ಥಿತಿಯಲ್ಲಿ ಆಗಿಲ್ಲ. ಶುಕ್ರವಾರವೇ ಜಾಮೀನು ಸಿಕ್ಕಿದೆ ಅವರಿಗೆ. ಶನಿವಾರ ಸೆಕೆಂಡ್ ಸ್ಯಾಟರ್ಡೇ ಇತ್ತು, ಆಗಲಿಲ್ಲ. ಅದಾದ ನಂತರ ಭಾನುವಾರ ರಜೆ ಇತ್ತು, ಆಗಲಿಲ್ಲ. ಸೋಮವಾರ ನಿನ್ನೆ ಎಲ್ಲ ಪ್ರಕ್ರಿಯೆಗಳನ್ನು ಮುಗಿಸುವಷ್ಟೊತ್ತಿಗೆ ತಡವಾಗಿ ಹೋಯಿತು, ಮಧ್ಯಾಹ್ನದ ನಂತರ ಆಗಲಿಲ್ಲ. ಹಾಗಾಗಿ ಇವತ್ತು ಕೆಲವೊಂದಿಷ್ಟು ಆಚೆ ಬರುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಕೆಲವರದಾಗಿದೆ, ಕೆಲವರಿಗೆ ಆಗಿಲ್ಲ. ಸೊ ಒಂದು ಕಡೆಗೆ ನಿಮಗೆ ತೋರಿಸ್ತಾ ಇದ್ದೀವಿ 6ನೇ ಆರೋಪಿಯಾದಂಥ ಜಗದೀಶ್, ಇನ್ನೊಂದು ಕಡೆಗೆ ಅನುಕುಮಾರ್. ಇವ್ರಿಗೆ ಯಾರಿಗೂ ಕೂಡ ಶ್ಯೂರಿಟಿ ಸಿಗದೇನೆ ಪರದಾಡ್ತಾ ಇದ್ದಾರೆ. ಒಟ್ಟು ಇಲ್ಲಿಯವರೆಗೂ ಕೂಡ ಆರಂಭದಲ್ಲಿ 5 ಆರೋಪಿಗಳಿಗೆ ಜಾಮೀನು ಮಂಜೂರಾಗಿತ್ತು. ತದನಂತರ ಈಗ ಒಟ್ಟು 7 ಆರೋಪಿಗಳಿಗೆ ಜಾಮೀನು ಮಂಜೂರಾಗಿದೆ. ಇನ್ನೂ 5 ಜಾಮೀನು ಸಿಕ್ಕಿಲ್ಲ. ಸೊ ಈಗ ಸದ್ಯಕ್ಕೆ 12 ಆರೋಪಿಗಳಿಗೆ ಜಾಮೀನು ಸಂಪೂರ್ಣವಾಗಿ ಮಂಜೂರು ಆಗಿದೆ. 12ರಲ್ಲಿ 10 ಜನ ಆಚೆ ಬಂದಿದ್ದಾರೆ, 2 ಮಾತ್ರ ಒಳಗಡೆಗೆ ಇದ್ದಾರೆ. ಅದು ಜಗದೀಶ್ ಮತ್ತು ಅನುಕುಮಾರ್. ಇನ್ನೂ 5 ಜಾಮೀನು ಸಿಕ್ಕಿಲ್ಲ.